ಹಲೋ ಮಕ್ಕಳೇ, ನಮಸ್ಕಾರ. ಇವತ್ತು ನಾನು ಬಂದಿದ್ದು KE ಅವರ ಕಡೆಯಿಂದ ನೇಮಕಾತಿ ಎಕ್ಸಾಮ್ಗಳು ಇದೆ, ಅದ್ರ ಬಗ್ಗೆ ಮಾತಾಡಲು. ಮೊದಲು ನೀವು ಗೂಗಲ್ ಕ್ರೋಮ್ಗೆ ಹೋಗಿ KEA ಎಂದು ಟೈಪ್ ಮಾಡಬೇಕು. ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ KEA ಹೋಮ್ ಅಂತ ಬರುತ್ತೆ, ಅದು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಫಸ್ಟಲ್ಲಿರುತ್ತೆ ಮುಂಬರುವ ನೇಮಕಾತಿ ಪರೀಕ್ಷೆಗಳು, ಅದು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಈಗ ನೋಡ್ಬೋದು, ನಾನು ಓದ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನಡೆಸಲು ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳು. ಫಸ್ಟ್ ನಮಗೆ ನೋಡ್ಬೋದು ಕ್ರಮ ಸಂಖ್ಯೆ ಅಂತ ಹೇಳಿ, ಇಲಾಖೆ ಹುದ್ದೆ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಅಧಿಸೂಚನಾ ದಿನಾಂಕ ಅಂದರೆ 17/8/2022. ಒಟ್ಟು ಹುದ್ದೆಗಳ ಸಂಖ್ಯೆ 36. ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ 12/7/2024 ಮತ್ತು 13/7/2024, ಇನ್ನು 14/7/2024. ಎರಡನೇ ಅಂದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. 5/2/2024 ಇದರ ಅಧಿಸೂಚನೆ ದಿನಾಂಕ. ಒಟ್ಟು ಹುದ್ದೆಗಳ ಸಂಖ್ಯೆ 64. ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ 11/8/2024. ಇನ್ನು ಕ್ರಮ ಸಂಖ್ಯೆ 3, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಅಧಿಸೂಚನಾ ದಿನಾಂಕ 3/4/2024. ಒಟ್ಟು ಹುದ್ದೆಗಳ ಸಂಖ್ಯೆ 2500. ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ 1/9/2024. ಕ್ರಮ ಸಂಖ್ಯೆ 4, ಪೊಲೀಸ್ ಇಲಾಖೆ PSI. ಅಧಿಸೂಚನೆ ದಿನಾಂಕ 3/3/2021. ಹುದ್ದೆಗಳ ಸಂಖ್ಯೆ 402. ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ 22/9/2024. ಕ್ರಮ ಸಂಖ್ಯೆ 5, ಕಂದಾಯ ಇಲಾಖೆ. ಅಧಿಸೂಚನಾ ದಿನಾಂಕ 21/2/2024. ಹುದ್ದೆಗಳ ಸಂಖ್ಯೆ. ತಾತ್ಕಾಲಿಕ ಪರೀಕ್ಷಾ ದಿನಾಂಕ 27/10/2024. ಮಕ್ಕಳೇ, ಇಷ್ಟೇ ಇರೋದು ಇವತ್ತಿನ ವಿಡಿಯೋ. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.